ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಹೃದಯ ಭಾಗದಲ್ಲಿ ಆಕಾಶ ಮುಟ್ಟುವಷ್ಟು ಎತ್ತರದಲ್ಲಿ ಅಲಂಕರಿಸಿರುವ ಶ್ರೀ ಕಾರಂಜೇಶ್ವರ ದೇವಾಲಯ ಭಕ್ತರ ಭಾವನೆಗಳಿಗೆ ಸ್ಪಂದಿಸುವ ದೈಹಿಕ ಶಕ್ತಿಯ ಆಲಯ. ಸಮುದ್ರ ಮಟ್ಟದಿಂದ ಸುಮಾರು 1000 ಅಡಿ ಎತ್ತರದಲ್ಲಿ ನೆಲೆಸಿರುವ ಈ ಕ್ಷೇತ್ರ ಕಾರಂಜೇಶ್ವರ ಬೆಟ್ಟದ ತುದಿಯಲ್ಲಿ ಶಿವನ ಆಲಯ, ಮಧ್ಯದಲ್ಲಿ ಪಾರ್ವತಿ ದೇವಿಯ ದೇವಸ್ಥಾನ, ಒಂದೇ ಬೆಟ್ಟದಲ್ಲಿ ಹರೆಹಾದಿಯಲ್ಲಿ ತಾಯಿ, ತುದಿಯಲ್ಲಿ ತಂದೆ. ಇದಕ್ಕಿಂತ ದೈವಿಕ ಅನುಭವ ಇನ್ನೇನು ಬೇಕು ಭಕ್ತರಿಗೆ? ಶ್ರೀ ಕಾರಂಜೇಶ್ವರ ದರ್ಶನಕ್ಕಾಗಿ ಭಕ್ತರು 350ರಿಂದ 400 ಮೆಟ್ಟಿಗಳು ಹತ್ತಬೇಕು. ಆದರೆ ಪ್ರತಿಯೊಂದು ಮೆಟ್ಟಿಲು ತಪಸ್ಸಿನ ಹೆಜ್ಜೆಯಂತೆ ಭಾಸವಾಗ್ತದೆ. ಹತ್ತುತ್ತಾ ಹೋದಂತೆ ಮನಸ್ಸು ಹಗುರವಾಗ್ತದೆ. ಮೇಲೆ ತಲುಪಿದಾಗ ಸಿಗುವ ದೃಶ್ಯ ಸ್ವರ್ಗದಂತಿರುತ್ತದೆ. ಈ ಕ್ಷೇತ್ರದ ವಿಶೇಷ ಎಂದರೆ ಇಲ್ಲಿರುವ ಕೋತಿಗಳು 2 ಗುಂಪುಗಳು. ಸ್ಥಳೀಯರ ನಂಬಿಕೆಯ ಪ್ರಕಾರ ಒಂದು ಗುಂಪು ಶಿವನ ಅಧೀನದಲ್ಲಿ, ಮತ್ತೊಂದು ಗುಂಪು ಪಾರ್ವತಿಯ ಅಧೀನದಲ್ಲಿ. ಅತ್ಯಂತ ಆಶ್ಚರ್ಯಕರ ಸಂಗತಿ ಏನೆಂದರೆ ಈ 2 ಗುಂಪುಗಳು ತಮ್ಮ ವ್ಯಾಪ್ತಿಯನ್ನು ಎಂದಿಗೂ ದಾಟುವುದಿಲ್ಲ. ಒಂದು ವೇಳೆ ಮಿತಿ ಮೀರಿದರೆ ಹೋದರೆ ತಕ್ಷಣ ಹಿಂದಿರುಗುತ್ತದೆ. ಇದು ಭಕ್ತರ ದೃಷ್ಟಿಯಲ್ಲಿ ದೈವಶಕ್ತಿ. ಬೆಟ್ಟದ ತುದಿಯಲ್ಲಿ ನಿಂತಾಗ ಕಣ್ಣಿಗೆ ಬೀಳುವ ಪಶ್ಚಿಮ ಘಟ್ಟಗಳ ಅದ್ಭುತ ನೋಟ, ಹಸಿರಿನ ಕಾನನ, ಹಳ್ಳಿಗಳು, ನದಿಗಳು ಎಲ್ಲವೂ ಚಿತ್ರವನ್ನೇ ಹೋಲುತ್ತದೆ. ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಕಾರಂಜ ಬೆಟ್ಟದ ನೋಟ ಮನಸ್ಸನ್ನು ಕಾಡುತ್ತದೆ. ಇದು ಪ್ರವಾಸಿಗರಿಗೂ ಭಕ್ತರಿಗೂ ಒಂದೇ ರೀತಿಯ ಅನುಭವ ನೀಡುತ್ತದೆ. ಪ್ರತಿ ವರ್ಷ ನಡೆಯುವ ಮಹಾಶಿವರಾತ್ರಿಯ ಹಬ್ಬದಲ್ಲಿ ಸಾವಿರಾರು ಭಕ್ತರು ಈ ಕ್ಷೇತ್ರಕ್ಕೆ ಆಗಮಿಸುತ್ತಾರೆ. ರಾತ್ರಿ ಪೂರ್ತಿ ನಡೆಯುವ ಭಜನೆ, ಕೀರ್ತನೆ, ಪೂಜೆ ಭಕ್ತರ ಮನಸ್ಸನ್ನು ಆಳವಾಗಿ ಮುಟ್ಟುತ್ತದೆ. ಈ ಸಂದರ್ಭದಲ್ಲಿ ಶ್ರೀ ಕಾರಂಜೇಶ್ವರ ದೈವಿಕ ವೈಭವವನ್ನು ಸಂಪೂರ್ಣವಾಗಿ ಅನುಭವಿಸಬಹುದು. ಕಾರಂಜಿ ಬೆಟ್ಟದ ಪಾದವನ್ನು ಮುಟ್ಟಿದ ಕ್ಷಣದಿಂದ ಶಿಖರ ಶಿವಲಿಂಗವನ್ನು ದರ್ಶನ ಮಾಡುವ ತನಕ ಪ್ರತಿಯೊಂದು ಕ್ಷಣವೂ ಭಕ್ತಿಗೆ ಹೊಸ ಅರ್ಥ ನೀಡುತ್ತದೆ. ಇದು ಕೇವಲ ದೇವಸ್ಥಾನವಲ್ಲ, ಇದು ಭಕ್ತಿಯ ಪರ್ವತ, ಇದು ಶಕ್ತಿಯ ಆಲಯ, ಇದು ಕಾರಂಜೇಶ್ವರ ಕ್ಷೇತ್ರ ಅಂತ. ಈ ಒಂದು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ.